ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್. ನನ್ನ ಕೈನಲ್ಲೇನು ಇದೆ ನೋಡಿ, ಖಾರ ಹಚ್ಚಿದ ಕಡಲೆಕಾಯಿ ಬೀಜ. ಅಂದರೆ ನಿಮಗೆಲ್ಲ ಒಂದು ಐಡಿಯಾ ಬಂದಿರ್ಬೋದು ಯಾವುದೋ ಅಂಗಡಿಗೆ ಬಂದಿದ್ದಾಳೆ ಅಂತ. ನಾ ಯಾವುದೋ ಅಂಗಡಿಗೆ ಬಂದಿಲ್ಲ, ಅಂಗಡಿಗಳಿಗೆಲ್ಲ ಸಪ್ಲೈ ಮಾಡೋ ಒಂದು ಮೂಲ ಸ್ಥಾನಕ್ಕೆ ಬಂದಿದ್ದೀನಿ. ಇದು ಹುರುಗಾಳು ಮಾಡೋದು, ಇದು ಕಡಲೆಕಾಯಿ ಬೀಜ, ಖಾರ ಹಚ್ಚಿದ ಕಡಲೆಕಾಯಿ ಬೀಜ, ಮತ್ತು ಚಿಪ್ಸ್ ಮಾಡೋದು, ಹುರುಗಾಳುಗಳು, ಬೇರೆ ಎಲ್ಲ ಐಟಮ್ಸ್ ಎಲ್ಲ ನೀವು ಹಾಟ್ ಚಿಪ್ಸಲ್ಲಿ ಎಲ್ಲ ಕಡೆ ನೋಡಿರ್ಬೋದು. ಅದು ಎಲ್ಲಿಂದ ಬರುತ್ತೆ ಅಂತ ಸುಮಾರು ಜನಕ್ಕೆ ಗೊತ್ತಿದೆ, ಸುಮಾರು ಜನಕ್ಕೆ ಗೊತ್ತಿಲ್ಲ. ಸೊ ಅದ್ರ ಹಿಂದೆ ಅದು ಅಂದರೆ ಹುರುಗಾಳು ಮಾಡೋ ಹಿಂದೆ ಎಷ್ಟು ಜನದ್ದು ಪರಿಶ್ರಮ ಇದೆ, ಹಾಗೆ ಯಾವ್ಯಾವ ರೀತಿಯಲ್ಲಿ ಹುರುಗಾಳು ಮಾಡ್ತಾರೆ ಅಂತ ಅಂದ್ಬಿಟ್ಟು ಇವತ್ತು ನೋಡೋಣ. ನಾನು ಇವತ್ತು ಚಿಂತಾಮಣಿಗೆ ಬಂದಿದ್ದೀನಿ ನನ್ನ ಫ್ರೆಂಡ್ಸ್ ಜೊತೆ. ಇಲ್ಲಿ ಹುರುಗಾಳು ಅಂಗಡಿ, ಇದು 100 years ಓಲ್ಡದಂತೆ. ಹುರುಗಾಳು ಶ್ರೀ ರಾಮಯ್ಯನವರ ಅಂಗಡಿ ಅಂತ ಹೇಳ್ತಾರೆ. ಇದನ್ನು ನಡೆಸ್ತಾ ಇರೋರು ಇವಾಗ ಎಸ್ ಅಶ್ವಥ್ ನಾರಾಯಣ ಅಂತ. ಬನ್ನಿ ಇವಾಗ ಈ ಹುರುಗಾಳು ಮಾಡೋ ಜಾಗ ಹೇಗಿದೆ, ಹೇಗೆ ಅದನ್ನು ಕ್ಲೀನ್ ಮಾಡ್ತಾರೆ, ಹೇಗೆ ಯಾವ್ಯಾವ ಪ್ರಾಸೆಸ್ಸಲ್ಲಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾವು ತಿಳ್ಕೊಳ್ಳೋಣ. ಇಲ್ಲಿ ಕಡಲೆಕಾಯಿ ಬೀಜ ಎಲ್ಲದು ಕಾಳುಗಳು ಎಲ್ಲ ಕ್ಲೀನ್ ಮಾಡ್ತಾರಂತೆ. ಹುರುಗಾಳು ಮಾಡೋಕ್ಕೆ, ಕಡಲೆಕಾಯಿ ಬೀಜ ಮಾಡೋಕ್ಕೆ ಎಲ್ಲದಕ್ಕಿಂತ ಮುಂಚೆ ಕಾಳುಗಳಲ್ಲಿ ಕೆಟ್ಟು ಹೋಗಿರೋ ಕಾಳುಗಳು, ಅರ್ಧ ಆಗಿರೋ ಪೀಸ್ ಆಗಿರೋ ಕಾಳುಗಳು ಎಲ್ಲದು ತೆಗಿತಾರಂತೆ. ನಾವು ನೋಡಿ ಸುಮಾರು ಅಂಗಡಿನಲ್ಲಿ ತಂದಿರೋ ಹುರುಗಾಳಲ್ಲಿ ಮಧ್ಯದಲ್ಲಿ ಕೆಟ್ಟೋಗಿರೋ ಕಾಳುಗಳು, ಕೆಟ್ಟೋಗಿರೋ ಕಡಲೆಕಾಯಿ ಬೀಜ ಎಲ್ಲ ನಮಗೆ ಸಿಗುತ್ತೆ. ಇವ್ರದ್ದು ಮುಂಚೆ 100 yearsಯಿಂದ ನಡೆಸ್ಕೊಂಡು ಬಂದಿರೋ ಅಂಗಡಿ ಆಗಿರೋದ್ರಿಂದ ಇವ್ರದ್ದೇ ಆದ ಒಂದು ಹೆಸರು ಇವ್ರು ಕಾಪಾಡ್ಕೊಂಡಿರೋದ್ರಿಂದ ಈ ಕೆಟ್ಟೋಗಿರೋ ಕಡಲೆಕಾಯಿ ಬೀಜಗಳೆಲ್ಲ ಈ ಥರ ಸಪರೇಟಾಗಿ ಒಂದು ಜರಡಿ ಥರ ಇಟ್ಕೊಂಡು ಹೀಗೆ ಆರಿಸಿ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಹುರಿಯೋದಕ್ಕೆ ಕೊಡ್ತಾರೆ. ನನಗೆ ಇದು ತುಂಬ ಇಷ್ಟ ಆಯಿತು. ಯಾಕೆಂದರೆ ನಾನೇ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಹುರುಗಾಳು ತಂದು ಏನಾದರೂ ಟೇಸ್ಟ್ ನೋಡಿದ್ರೆ ಅದರಲ್ಲೆಲ್ಲ ಒಂಥರ ವಾಸನೆ ಬರುತ್ತೆ. ನಾವು ಒಗೆದಾಗ ಒಂಥರ ಕೆಟ್ಟೋಗಿರೋದು ಸ್ಮೆಲ್, ಆ ಥರ ಎಲ್ಲ ಕಾಳುಗಳೆಲ್ಲ ಮಿಕ್ಸ್ ಆಗಿರುತ್ತೆ. ಆ ಥರ ಏನೂ ಇಲ್ಲಿ ನಡೆಯಲ್ಲ ಅಂತ ಹೇಳಿದ್ರು. ಇವರೆಲ್ಲ ರಿಲೇಟಿವ್ಸ್ ಅಂತೆ. ಇವರು ಕೂಡ ನನ್ನ ಸಬ್ಸ್ಕ್ರೈಬರ್ಸ್ ಅಂತೆ. ನನ್ನ ಚಾನಲ್ ನೋಡಿ ಇಷ್ಟಪಟ್ಟು ನನ್ನ ಗುರ್ತು ಹಿಡಿದು ಮಾತಾಡ್ಸಿದ್ರು. ಇಲ್ಲಿ ಇವಾಗ ನೋಡ್ತಾ ಇರೋದು ಅವಲಕ್ಕಿ. ಇವಾಗ ನೀವು ನೋಡಿದವರು ಅವಲಕ್ಕಿ ತೊಗೊಂಡು ಹೋಗೋಕ್ಕೆ ಬಂದಿರೋದು ಅವ್ರ ರಿಲೇಟಿವ್ಸ್ ಅಂತ ಹೇಳಿದೆ. ಇವಾಗ ಈ ಅವಲಕ್ಕಿ ಹೇಗೆ ಮಾಡ್ತಾರೆ ಒಳಗಡೆ ನೋಡೋಣ ಬನ್ನಿ. ಇದು ಮರಳಲ್ಲಿ ಎಲ್ಲ ಹುರಿಯೋದಿಲ್ವಂತೆ, ಬರೀ ಉಪ್ಪಾಕಿ ಹುರಿತಾರಂತೆ ಇದನ್ನು. ಇಲ್ಲಿ ಮರದ ಹೊಟ್ಟು ಮತ್ತು ಇದು ಪೀಲ್ ಮಾಡ್ತಾರಲ್ಲ ಅದನ್ನು ಹಾಕಿ ಇವರು ಅದನ್ನೇ ಫ್ಯೂಯಲ್ ಆಗಿ ಯೂಸ್ ಮಾಡೋದು. ಕರೆಂಟು ಏನು ಯೂಸ್ ಮಾಡಲ್ಲ ಹುರಿಯೋ ಮಿಷಿನ್ಗೆ. ಸ್ವಲ್ಪ ಇದು ಮಾಡರ್ನ್ ಟೆಕ್ನಾಲಜಿನಲ್ಲಿ ಇದೆ ಅನಿಸ್ತು. ಯಾಕೆಂದರೆ ಹುರಿದು ಎಲ್ಲ ಕೈನಲ್ಲಿ ಕಷ್ಟಪಡೋ ಆಗಿಲ್ಲ. ಆ ರೊಟೇಟಿಂಗ್ ಥರ ವೀಲೆಲ್ಲ ಇಟ್ಬಿಟ್ಟು ಈ ಥರ ಆ ಪ್ರಾಸೆಸ್ಸಲ್ಲಿ ಮಾಡಿದ್ದಾರೆ. ಆದಮೇಲೆ ಅದನ್ನು ವೀಲ್ ನಿಲ್ಲಿಸೋಕ್ಕೆ ಆ ಥರ ಚೈನ್ ಜಗ್ಬಿಟ್ಟು ಈ ಥರ ಅವಲಕ್ಕಿ ಎಲ್ಲ ತೆಗಿತಾರೆ. ನಾನು ಒಂದು ಸಲ ಅವಲಕ್ಕಿ ಮಿಷಿನ್ ಮಾಡಿಸ್ಕೊಂಡು ಬಂದೆ, ಈ ಥರ ಹುರ್ಕೊಂಡು ಬಂದಾಗ ಮರಳು ತುಂಬ ಸಿಕ್ಬಿಟ್ಟು ನಾನು ಅವಲಕ್ಕಿ ಎಲ್ಲ ಪೂರ್ತಿ ಎಸೆದೆ. ಸೊ ಆ ಥರ ಆಯಿತು ಅಂತ ಇವ್ರಿಗೆ ಹೇಳಿದಾಗ ಮರಳೆಲ್ಲ ಹಾಕಿ ಹುರಿದ್ರೆ ಹಾಗೇ ಆಗುತ್ತೆ. ಅದು ಅವಲಕ್ಕಿ ಅರಳುತ್ತಲ್ಲ, ಅದ್ರ ಸಂದಿನಲ್ಲೆಲ್ಲ ಮರಳೆಲ್ಲ ಸೇರ್ಕೊಂಡು ಬಿಡುತ್ತೆ. ನಾವು ಮರಳು ಯೂಸ್ ಮಾಡಲ್ಲ, ನಾವು ಉಪ್ಪೇ ಯೂಸ್ ಮಾಡೋದು. ಉಪ್ಪು ಸ್ವಲ್ಪ ಒಂದು ಪ್ಯಾಕೆಟ್ ಇಟ್ಕೊಂಡು ಸ್ವಲ್ಪ ಹಾಕ್ಕೊಂಡು ಯೂಸ್ ಮಾಡ್ತಾ ಇರ್ತೀವಿ. ಆ ಉಪ್ಪೇ ಇದಕ್ಕೆ ಹಿಡಿಯುತ್ತೆ. ಸೊ ಆವಾಗ ಅವಲಕ್ಕಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸೊ ನಾನು ಒಗ್ಗರಣೆ ಹಾಕೋಣ ಅಂತ 1 kg ತೊಗೊಂಡು ಬಂದೆ ಅವಲಕ್ಕಿ. ಇವಾಗ ಅವಲಕ್ಕಿ ಹೇಗೆ ಹುರಿತಾ ಇದ್ದಾರೆ ನೋಡಿ. ಅಷ್ಟು ಎಕ್ಸ್ಪೀರಿಯನ್ಸ್ ಆಗೋದು ಐಡಿಯಾ ಇರಲ್ಲ ಅವ್ರಿಗೆ. ಮೈಂಡ್ ಇರಲ್ಲ, ಎಕ್ಸ್ಪೀರಿಯನ್ಸ್ ಇರುತ್ತೆ, ಮೈಂಡ್ ಎಲ್ಲ ಇರುತ್ತೆ. ಉಪ್ಪು ಯಾಕೆ ಹಾಕೋದು? ವೈಟ್ ವಸ್ತುಂದು ಸಾಲ್ಟ್ ಹಾಕ್ಬೇಕಲ್ಲ, ಅದು ನಮಗೆ ಮೇಲಿಂದ ಉದುರಿಸಿದ್ರೆ ಆಗಲ್ಲ. ಅದ್ರಲ್ಲಿ ಹಾಕಿದ್ರೆ ಕರೆಕ್ಟ್ ಪರ್ಫೆಕ್ಟ್ ಎಲ್ಲ ಉಪ್ಪು. ಅವಲಕ್ಕಿ ಎಲ್ಲ ಹುರಿದಾದ್ಮೇಲೆ ಎಕ್ಸ್ಟ್ರಾ ಜಾಸ್ತಿ ಉಪ್ಪುಗಳು ಮತ್ತು ಒಂಚೂರು ಕಸ ಏನಾದರೂ ಇದ್ದರೆ, ಸೀದೋಗಿರೋದೇನಾದರೂ ಚೂರು ಪಾರು ಅವಲಕ್ಕಿಗಳು ಅದೆಲ್ಲ ಇರುತ್ತಲ್ಲ, ಬಿಫೋರ್ ಪ್ಯಾಕಿಂಗು ಈ ಥರ ಕ್ಲೀನ್ ಮಾಡಿ ಜರಡಿ ಆಡಿ ನೋಡಿ ಕೆಳಗಡೆ ಎಷ್ಟು ಕಸ ಬಂದಿದೆ. ಕಸ ಅಂತ ಅಂದರೆ ಅವಲಕ್ಕಿದೇನೆ ಚೂರುಗಳು ಮತ್ತು ಎಕ್ಸ್ಟ್ರಾ ಉಪ್ಪಿರುತ್ತೆ ನೋಡಿ, ಆ ಉಪ್ಪು ಎಲ್ಲ ಅದರಲ್ಲಿ ತೆಗೆದು ಬಿಡ್ತಾರೆ. ಆಮೇಲೆ ಈ ಥರ ಆರಾಕಿ ಬಿಸಿ ಇರುತ್ತಲ್ವ, ಈ ಥರ ಆರಾಕ್ಬಿಟ್ಟು ಆಮೇಲೆ ಪ್ಯಾಕ್ ಮಾಡಿ ಕೊಡ್ತಾರೆ. ಇವಾಗ ಇವರು ಏನೇನು ಸೇಲ್ಗೆ ಇಟ್ಟಿದ್ದಾರೆ ಅನ್ನೋದು ಇವಾಗ ನೋಡೋಣ ಬನ್ನಿ.
ಏನದ್ರ ಹೆಸರು? ಗಾಂಧಿ ಕೇಕಾ? ಅದೇ ಸ್ಪೆಷಾಲಿಟಿ ಅದ್ರದ್ದು ಕಡಲೆಕಾಯಿ ಬೀಜದ? ಎಲ್ಲರೂ ತಿನ್ಬೋದು ಅಂತ. ಹೌದಾ? ನೀವೇ ಪ್ರಿಪೇರ್ ಮಾಡೋದು ಅದು? ಹೌದಾ? ಏನು ಮೆಟೀರಿಯಲ್ ಇದು ಯೂಸ್ ಮಾಡೋದು? ಕಡಲೆ ಬೀಜ ಬೆಲ್ಲ ಎಲ್ಲ ಕುಟ್ಟಿ ಮಾಡೋದು. ಓ, ಅಂದರೆ ಅದಕ್ಕೆ ನೀವು ಗಾಂಧಿ ಕೇಕ್ ಅಂತ ಇಟ್ಟಿರೋದಾ ಹೆಸರು? ಹೆಸರು ಚೆನ್ನಾಗಿದೆ, ಸಾಫ್ಟಾಗಿರುತ್ತೆ, ನ್ಯೂಟ್ರಿಷಿಯಸ್. ನೀವೆಲ್ಲಿಯವರು? ನಾವು ಇಲ್ಲಿ ಗಂಗಮ್ಮ ಟೆಂಪಲ್. ಓಕೆ. ಈಗ ಹುರುಗಾಳೆಲ್ಲ ಹೇಗೆ ಮಾಡ್ತಾರೆ ನೋಡೋಣ ಬನ್ನಿ. ನನಗೂ ಇದು ತುಂಬ ಆಶ್ಚರ್ಯ ಆಯಿತು. ಹೀಗೆಲ್ಲ ಪ್ರಾಸೆಸ್ ಇದೆಯಾ, ಈ ಥರ ಎಲ್ಲ ಹುರಿಯೋದೆಲ್ಲ ಇದೆಯಾ ಅಂತ ಅಂದ್ಬಿಟ್ಟು. ಇಲ್ಲಿ ಸಾಟಷ್ಟು ಇದ್ರದ್ದು ಮರದ್ದು ಹೊಟ್ಟು ಈ ಸಂದಿನಲ್ಲಿ ಬೀಳ್ತಾ ಇರುತ್ತೆ, ಹಾಗೆ ಒಲೆ ಉರಿತಾ ಇರುತ್ತೆ. ಇದು ಪ್ರಾಸೆಸ್ ಚೆನ್ನಾಗಿ ಮಾಡಿದ್ದಾರೆ, ಇದು ಪ್ರೊಸೀಜರು. ಈ ಕಡೆ ಹಲಸಂದೆ ಕಾಳು ಇವಾಗ ಹುರಿತಾ ಇದ್ದಾರೆ. ಒಂದು ಕಡೆ ಹಲಸಂದೆ ಕಾಳು ಹುರಿತಾರಂತೆ ಪಟಪಟ ಅನ್ನೋ ಥರ, ಈ ಕಡೆ ಇನ್ನೊಂದು ಕಡೆ ಗಾಳಿ ತಿರುಗಿಸೋ ಕಡೆ ಅದನ್ನು ಮತ್ತೆ ಬಿಸಿ ಮಾಡ್ತಾರಂತೆ. ನೆಕ್ಸ್ಟು ಆ ಪ್ರಾಸೆಸ್ ಹೆಂಗೆ ಮಾಡ್ತಾರೆ ಅಂತ ತೋರಿಸ್ತೀನಿ. ಅಷ್ಟರಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಬಂದರು, ಅದೆಲ್ಲ ನೋಡ್ತಾ ಇದ್ರು. ಅದೆಲ್ಲ ಸರಿ, ಅವ್ರದ್ದು ಒಂದು ಫೋಟೋ ಇರಲಿ, ವಿಡಿಯೋನೂ ಇರಲಿ ಜೊತೆಯಲ್ಲಿ. ಮತ್ತು ಇದೆಲ್ಲ ನೋಡ್ತಾ ಇರೋದು, ಮತ್ತು ಇಲ್ಲಿ ಜಾಗಕ್ಕೆಲ್ಲ ಹೋಗಿರೋದು ಎಲ್ಲರಿಗೂ ಹೊಸದು, ಇದೆಲ್ಲ ತಿಳಿದೇ ಇರೋವಂಥ ಜಾಗ ಅಲ್ವಾ ಅಂತ ಅಂದ್ಬಿಟ್ಟು ಎಲ್ಲರಿಗೂ ತುಂಬ ಇಂಟ್ರೆಸ್ಟ್ ಇತ್ತು, ತುಂಬ ಖುಷಿಯಾಗಿ ಎಲ್ಲ ನೋಡ್ತಾ ಇದ್ರು. ಅದನ್ನೊಂದು ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಇವಾಗ ಇಲ್ಲಿ ಕಾಣಿಸ್ತಾ ಇರೋ ಹುಡುಗಿ ಅವರ ಓನರ್ ಮಗಳು, ಅವಳು ಬಂದು ಚೆನ್ನಾಗಿ ನಮ್ಮ ಜೊತೆ ಎಲ್ಲ ಮಾತಾಡಿಕೊಂಡು ಎಂಜಾಯ್ ಮಾಡಿದ್ಲು. ಸೊ ಇವಾಗ ಇಲ್ಲಿ ಈ ವರ್ಕ್ಶಾಪ್ ಹೇಗಿದೆ ಅಂತ ಅಂದ್ಬಿಟ್ಟು ನೋಡೋಣ ಬನ್ನಿ. ಇಲ್ಲಿ ಹಲಸಂದೆ ಕಾಳನ್ನ 2 ಪ್ರಾಸೆಸಲ್ಲಿ ಹುರಿತಾರೆ. ಅದನ್ನು ನಾನು ಹೋಗೋಷ್ಟರಲ್ಲಿ ಮುಗಿಸ್ಬಿಟ್ಟಿದ್ರೆ ನಾನು ರೆಕಾರ್ಡ್ ಮಾಡೋ. ಈಗ ಹುರಿದಿದ್ದ ಹಲಸಂದೆ ಕಾಳನ್ನ ಆಲ್ರೆಡಿ ಒಂದು ಟ್ರಿಪ್ ಖಾರ ಹಚ್ಚಿ ಈ ಥರ ಬುಟ್ಟಿನಲ್ಲಿ ಆರಕ್ಕೆ ಹಾಕಿ ಇಟ್ಬಿಟ್ಟಿದ್ದಾರೆ. ಇದು ಆಲ್ರೆಡಿ ಖಾರ ಹಚ್ಚಿದೆ ಹಲಸಂದೆ ಕಾಳು. ಏನು ಟೇಸ್ಟಿಯಾಗಿ, ಎಷ್ಟು ಬಿಸಿ ಬಿಸಿಯಾಗಿ ಅಷ್ಟು ಚೆನ್ನಾಗಿತ್ತು. ನಾವೆಲ್ಲ ಟೇಸ್ಟ್ ನೋಡಿದ್ವು. ಇದು ಖಾರ, ಅದು ಕಾಳಿಗೆಲ್ಲ ಹಚ್ಚೋಕ್ಕೆ ಖಾರ. ಇದು ನಾನು ಏನು ಇಂಗ್ರೀಡಿಯೆಂಟ್ ಹಾಕಿದ್ದೀರಾ ಅಂತ ಕೇಳಲಿಲ್ಲ, ಅದೆಲ್ಲ ಅವ್ರವ್ರದ್ದು ಸೀಕ್ರೆಟ್ ಇರುತ್ತೆ ಅಂತ ಅಂದ್ಬಿಟ್ಟು. ಇವಾಗ ಖಾರ ಹಚ್ತಾ ಇದ್ದಾರೆ ನೋಡಿ, ಬಿಸಿ ಬಿಸಿದ್ರಲ್ಲಿ ಹೇಗೆ ಹೊಗೆ ಬರ್ತಾ ಇದೆ ಇದರಲ್ಲಿ. ನನಗಲ್ಲಿ ನಿಂತ್ಕೊಳ್ಳೋಕ್ಕೆ ಆಗಲಿಲ್ಲ, ಅಷ್ಟು ಘಾಟು. ಅವರು ಪಾಪ ಹೇಗೆ ಮಾಡ್ತಾರೆ ಇದನ್ನೆಲ್ಲ ಅಂತ ಅಂದ್ಬಿಟ್ಟು ನನಗೆ ನಿಜವಾಗ್ಲೂ ಆಶ್ಚರ್ಯ ಆಯಿತು. ಈಗ ಇಲ್ಲೆಲ್ಲ ಸುತ್ತಿ ರೆಕಾರ್ಡ್ ಮಾಡಿ ಎಲ್ಲ ಆಯಿತು. ಇವಾಗ ನಾವು ಸ್ವಲ್ಪ ಇದೆಲ್ಲ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡ್ವು. ಅದರಲ್ಲಿ ಏನೇನು ಬೇಕು ಎಲ್ಲ ತೊಗೊಂಡು ನಾವು ಬೆಂಗಳೂರಿಗೆ ವಾಪಸ್ ಬರೋಕ್ಕೆ ಹೊರಟ್ವು. ಅಷ್ಟರಲ್ಲಿ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ನನ್ನ ಫ್ರೆಂಡ್ಸ್ ಹೇಳಿದ್ರು. ಸೊ ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಚಿತ್ರಣ ಕೂಡ ನಿಮಗೆ ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ತೀನಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಹಾಗೂ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ನಿಮ್ಮ ಮಕ್ಕಳಿಗೆಲ್ಲ ತೋರಿಸಿ ಹಾಗೂ ಬಿಗ್ ಥಮ್ಸ್ ಅಪ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.